ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇದು ಪಾರ್ಟ್ 2 ವಿಡಿಯೋ. ಸೊ ಲಾಸ್ಟ್ ಪಾರ್ಟಲ್ಲಿ ನಾವು ಬಿತ್ತನೆ ಹೇಗೆ ಮಾಡ್ಕೊಂಡ್ವಿ, ಮತ್ತು ಟ್ಯಾಕ್ಟ್ರಲ್ಲಿ ಹೇಗೆ ಉಣಿದ್ವಿ, ಮತ್ತು ಭತ್ತನ ಹೇಗೆ ಚೆಳಿದ್ವಿ, ಮೊಳಕೆಗಳು ಹೇಗೆ ಬಂತು ಅಂತ ನೋಡ್ತಿದ್ವಿ. ಇದು ಬಂದ್ಬಿಟ್ಟು ಆಫ್ಟರ್ 25 ಡೇಸ್ 30 ಡೇಸ್ ಒಳಗಡೆ ನಾನು ಶೂಟ್ ಮಾಡ್ತಿದ್ದೀನಿ. ಮತ್ತೆ ನೀವು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆಗಳು ಬಂದಿದ್ದಾವೆ. ನೋಡೋಕ್ಕಂತೂ ಸೂಪರ್ ಆಗಿತ್ತು, ನನಗಂತೂ ತುಂಬ ಖುಷಿಯಾಗೂ ಇತ್ತು. ಟ್ರ್ಯಾಕ್ಟರ್ನ ರೆಡಿ ಇಟ್ಕೊಂಡಿದ್ವಿ. ಇವತ್ತೇ ನಾವು ಬಿತ್ತನೆ ಸ್ಟಾರ್ಟ್ ಮಾಡಬೇಕು. ಕೂಲಿಯವ್ರನ್ನು ಕರೆದಿದ್ವಿ, ಆಲ್ಮೋಸ್ಟ್ ಒಂದು 10 ಜನ ಕೂಲಿಯವ್ರನ್ನ ಕರೆದಿದ್ವಿ. ಇದನ್ನ ನಾರನ್ನ ಕ್ಲೀನಾಗಿ ತಗೊಂಡು ಮತ್ತೆ ಅದನ್ನ ಉಳ್ಬೇಕು. ಅದರಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಅದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಅರ್ಲಿ ಮಾರ್ನಿಂಗ್ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ನೀವು ನೋಡ್ಬೋದು, ಇದನ್ನ ಇವಾಗ ಅವ್ರು ಉಣ್ತಾರೆ. ಮತ್ತೆ ಕ್ಲೀನಾಗಿ ಒಂದೊಂದೇ ಎರಡೆರಡು ಮೊಳಕೆ ತಗೊಂಡು ಅಲ್ಲಿ ಉಣ್ತಾರೆ. ನಾನು ಮುಂದೆ ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ನೋಡ್ಬೋದು ಇಲ್ಲಿ. ಸೊ ನೋಡಿ, ನಾವು ಕ್ಲೀನಾಗಿ ಲ್ಯಾಂಡ್ ಅಂತೂ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಾನು ನಿಮ್ಗೆ ಮುಂಚೆ ಹೇಳ್ದಂಗೆ ಕ್ಲೀನಾಗಿ ಪೇಸ್ಟ್ ಥರ ಮಾಡಿಬಿಟ್ಟು ಲೆವೆಲಾಗಿ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಲೆವೆಲ್ ಇರಲಿಲ್ಲ. ನಮ್ಮ ತಾತ ಅವ್ರು ಹೇಳ್ತಿದ್ರು ಒಂದು ಸರಿ ಚೆಕ್ ಮಾಡ್ಕೊಂಬ ಅಂತ. ಲೆವೆಲ್ ಇರಲಿಲ್ಲ, ನೀರು ಕ್ಲೀನಾಗಿ ಹರಿತಿರಲಿಲ್ಲ. ಮತ್ತು ನಾವು ಟ್ರ್ಯಾಕ್ಟರ್ ಕೆಲಸ ಸ್ವಲ್ಪ ಮಾಡಿಸ್ಬೇಕಾಗಿತ್ತು. ಅದನ್ನ ಮಾಡ್ಸೋಕ್ಕೆ ನಾವು ರೆಡಿ ಮಾಡಿಸಿದ್ವಿ. ಸೊ ಕೂಲಿಯವ್ರನ್ನ ಕರೆಸಿದ್ವಿ. ಸೊ ಇಲ್ಲಿ ನೋಡಿ, ಅವರು ಬಂದಿರೋ ನಾರನ್ನ ಕ್ಲೀನಾಗಿ ಕಟ್ಬಿಟ್ಟು ಗಂಟು ಕಟ್ಟಿ ಇದ್ರಲ್ಲಿ ಹಾಕ್ತಿದ್ರು. ಸೊ ನಾನು ನಿಮ್ಗೆ ಹೇಳಿದ್ನ ಲೆವೆಲ್ ಇರಲಿಲ್ಲ ಅಂತ ಹೇಳ್ಬಿಟ್ಟು, ಸೊ ಟ್ರ್ಯಾಕ್ಟರ್ನ ಕರ್ಸಿದ್ವಿ ಮತ್ತು ಕರ್ಸ್ಬಿಟ್ಟು ಲೆವೆಲ್ ಮಾಡಿಸ್ತಾ ಇದ್ವಿ ಅಲ್ಲಿ. ಸೊ ಒನ್ಸ್ ಲೆವೆಲೆಲ್ಲ ಆದಮೇಲೆ ನೋಡ್ಬೋದು, ಆ ಕಡೆ ಕೂಲಿಯವರು ನಾರನ್ನ ಗಂಟು ಕಟ್ತಿದ್ರು, ಅದನ್ನೇ ಇಲ್ಲಿ ಉಣ್ತಾರೆ. ಸೊ ನಿಮ್ಗೆ ಹೇಗೆ ಉಣೋದು ಅಂತಲೇ ಹೇಳ್ಕೊಡ್ತೀನಿ. ಹೇಗೆ ಉಣ್ತಿದ್ದಾರೆ ಎಕ್ಸ್ಪೀರಿಯನ್ಸ್ ಪರ್ಸನ್ಗೂ ಮತ್ತು ಇನ್ಎಕ್ಸ್ಪೀರಿಯನ್ಸ್ ಪರ್ಸನ್ಗೂ ಡಿಫ್ರೆನ್ಸ್ ತೋರಿಸ್ತೀನಿ. ನೋಡಿ, ನಾರು ಕಟ್ಕೊಂಡಿದ್ದಾರೆ. ಸೊ ಇನ್ನು ಉಣೋಕ್ಕೆ ಮುಂಚೆ ನಾವೇನು ಮಾಡಿದ್ವಿ ಅಂದರೆ, ಗೊಬ್ಬರ ಒಂಥರ ಯೂರಿಯಾನ ಚಲಿಸಿದ್ವಿ. ಸೊ ಕೂಲಿಯವ್ರನ್ನ ಇಟ್ಕೊಂಡು ಯೂರಿಯಾನ ಹಾಕ್ಸಿದ್ವಿ. ಸೊ ಅದರಿಂದ ಇನಿಷಿಯಲ್ ಸ್ಟೇಜಲ್ಲಿ ಯೂರಿಯಾ ಹಾಕೋದ್ರೂ ಒಳ್ಳೇದಂತ ಹೇಳ್ತಿದ್ರು. ಸೊ ನಾವು ಯೂರಿಯಾನೂ ಹಾಕಿದ್ವಿ. ನಾವೇನು ಮಾಡ್ತೀವಿ ಅಂದರೆ, ಫಾರ್ಮಿಂಗ್ ಸುಮ್ಮನೆ ಹಾಗೆ ಮಾಡಿರಲಿಲ್ಲ. ನಾವು ಈ ನೆಲನ ಒಂದು ಆಲ್ಮೋಸ್ಟ್ 6 ವರ್ಷದಿಂದ ಬಿತ್ತನೆ ಮಾಡಿರಲಿಲ್ಲ. ನಾವೇನು ಮಾಡ್ತಿದ್ವಿ ಅಂದರೆ, ಇರೋ ಸುತ್ತಮುತ್ತ ಇರೋ ಸೊಪ್ಪೆಲ್ಲ ತೊಗೊಂಬಂದ್ಬಿಟ್ಟು ಅದರಲ್ಲಿ ಹಾಕಿ ಉತ್ತಿಸ್ತಿದ್ವಿ. ಸೊ ಸ್ವಲ್ಪ ಗೊಬ್ಬರ ಥರ ಬೆಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 2 ಮಂತ್ಸ್ ಆಗಿ. ಯಾಕಂದರೆ ಇದು ತುಂಬ ನೀರಲ್ಲಿ ಇರೋದ್ರಿಂದ ಕೊಳೆಯುತ್ತಲ್ಲ, ಹೋಗ್ತಾ ಹೋಗ್ತಾ ಕೊಳಿತಾ ಗೊಬ್ಬರ ಆಗುತ್ತೆ. ಇಲ್ಲಿ ನೋಡ್ಬೋದು, ಎಲ್ಲ ಗಂಡುಗಳು ಕಟ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಾಕ್ಕೊಂಡಿದ್ದಾರೆ ಕೂಲಿಯವರು. ಸರ್ ನಿಮ್ಗೆ ಹೇಳಿದ್ನಲ್ಲ, ನಾವು ಯೂರಿಯಾ ಚೆಳಿದ್ವಿ ಅಂತ. ಒನ್ಸ್ ಪೈರ್ ನಾಟೋಕ್ಕೆ ಮುಂಚೆ ನಾವು ಯೂರಿಯಾನ ಚೆಳಿದ್ವಿ ಫುಲ್ ಲ್ಯಾಂಡಲ್ಲಿ. ಒನ್ಸ್ ಆದಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ಉಣೋದು. ಸೊ ಇಲ್ಲಿ ನೋಡಿ, ಆಲ್ರೆಡಿ ಕೀಳ್ತಿದ್ದಾರೆ, ರೆಡಿ ಮಾಡ್ತಿದ್ರು. ನಾವು ಹೇಳಿದ್ವಿ ನಾರು ಫಸ್ಟ್ ಕಿತ್ಬಿಡಿ, ಆಮೇಲೆ ಸ್ಟಾರ್ಟ್ ಮಾಡೋದು ಅಂತ. ಸೊ ಫಸ್ಟ್ ಮನೆಯವರೇ ಯಾರೋ ಒಬ್ಬರು ಉಣ್ಬೇಕು ದೇವ್ರ ಮೂಳೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ನಮ್ಮ ಮಿಸ್ಸಸ್ಸು, ನಮ್ಮ ಅಣ್ಣವ್ರ ಮಿಸ್ಸಸ್ಸು ಸ್ಟಾರ್ಟಿಂಗಲ್ಲಿ ಒಂದು 2 ಉಣಿದ್ರು. ಪೂಜೆ ಮಾಡಿಬಿಟ್ಟು ಉಣೋದು ಸ್ಟಾರ್ಟ್ ಮಾಡೋದು. ಇಲ್ಲಿ ನೋಡಿ, ಸೊ ಇವ್ರು ಹೇಗೆ ಉಣ್ತಿದ್ದಾರೆ, ನಿಮ್ಮ ಕುಳಿಯೋರು ಹೇಗೆ ಉಣ್ತಾರೆ ಅಂತ ನಿಮ್ಗೆ ಡಿಫ್ರೆನ್ಸ್ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಜಸ್ಟ್ ಒಂದು 2 ಊನ ಕೇಳ್ತಿದ್ರು. ಇವ್ರು ನೋಡ್ಬೋದು, ಕೂಲಿಯವ್ರು ಎಷ್ಟು ಫಾಸ್ಟಾಗಿ ಉಣ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇವರಂತೂ ತುಂಬ ಅಮೇಝಿಂಗ್ ಆಗಿ ಮಾಡಿದ್ರು ಕೆಲಸ. ನಾರು ಕೀಳೋದು ಅರ್ಧ ದಿನ ಆದರೆ ಉಣೋದು ವಿತಿನ್ 2 ಅವರ್ಸಲ್ಲಿ ಉಣ್ಬಿಟ್ರಲ್ಲ. ನಿಮ್ಗೊಂದು ಶಾರ್ಟ್ ತೋರಿಸ್ತೀನಿ ಉಣಿದ್ಮೇಲೆ. ನೋಡಿ, ಎಲ್ಲರೂ ಇಳಿದ್ಬಿಟ್ಟಿದ್ರು ಫಾರ್ಮಿಂಗಲ್ಲಿ, ಕ್ಲೀನಾಗಿ ಪೈರ್ನ ನಾಟ್ಕೊಂಬರ್ತಿದ್ರು. ನೋಡಿ, ನೋಡೋಕ್ಕಂತೂ ಸೂಪರ್ ಆಗಿತ್ತು ನನಗಂತೂ. ಅವರು ಎಷ್ಟು ಫಾಸ್ಟಾಗಿ ಮಾಡ್ತಿದ್ದಾರೆ, ಅದನ್ನೇ ಹೇಳೋದು, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಎ ಲಾಟ್ ಅಂತ. ಇವನ್ ಕೆಲಸದಲ್ಲಾಗಲಿ ಯಾವುದ್ರಲ್ಲೂ ಆಗಲಿ ಎಕ್ಸ್ಪೀರಿಯನ್ಸ್ ಇದ್ರೇ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ. ನೋಡಿ, ಒನ್ಸ್ ಆದಮೇಲೆ ನಿಮ್ಗೆ ಶಾರ್ಟ್ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಗೈಸ್, ಹೇಗಿದೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಸೊ ಪಾರ್ಟ್ 3 ಅಲ್ಲಿ ನಿಮಗೆ ಫುಲ್ ಕಲ್ಟಿವೇಷನ್ ಕಟಿಂಗ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಅಗೇನ್. ಥ್ಯಾಂಕ್ ಯು.